ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಕರ್ನಾಟಕ ಮಾದರ ಮಹಾಸಭಾ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಜಿಲ್ಲಾಧ್ಯಕ್ಷ YH ಹುಚ್ಚಯ್ಯ ಅವರ ಆದೇಶದಂತೆ ಈ ನೇಮಕಾತಿ ನಡೆದಿದ್ದು, ಸರ್ವ ಸದಸ್ಯರ ಸಭೆ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ಮಾದರ ಜನಾಂಗದ ಆರ್ಥಿಕ, ಸಾಮಾಜಿಕ, ರಾಜಕೀಯ ಹಾಗೂ ಶೈಕ್ಷಣಿಕ ಹಿಂದುಳಿದ ಬಗ್ಗೆ ಚರ್ಚಿಸಲಾಯಿತು. ಸಮಾಜವನ್ನ ಮುಖ್ಯವಾಹಿನಿಗೆ ತರಲು ಅಗತ್ಯ ಕ್ರಮ ಕೈಗೊಳ್ಳುವ ಸಂಕಲ್ಪ ವ್ಯಕ್ತವಾಯಿತು. ಸದಸ್ಯತ್ವ ನೋಂದಣಿ ಹೆಚ್ಚಿಸಿ ಜನರನ್ನ ಸಂಘಟಿಸಬೇಕೆಂದು ಕರೆ ನೀಡಲಾಯಿತು. ರಾಜ್ಯಾಧ್ಯಕ್ಷ KH ಮುನಿಯಪ್ಪ ಸಂಘಟನೆಯನ್ನ ರಾಜ್ಯಾದ್ಯಂತ ಬಲಪಡಿಸುವ ಅಗತ್ಯವಿದೆ ಎಂದರು. ಗ್ರಾಮೀಣ ಭಾಗದ ಜನಾಂಗದ ಶಕ್ತಿಯನ್ನ ಗುರುತಿಸಿ ಸದೃಢಗೊಳಿಸಲು ಒತ್ತು ನೀಡಲಾಯಿತು. ಮುಂದಿನ ಪೀಳಿಗೆಯ ಅಭಿವೃದ್ಧಿಗೆ ಸಂಘಟನಾ ಶಕ್ತಿ ತುಂಬುವ ನಿರ್ಧಾರ ಕೈಗೊಳ್ಳಲಾಯಿತು. ಜಿಲ್ಲಾ ಘಟಕದ ಹಿರಿಯ ಮುಖಂಡ ದಾಡಿ ವೆಂಕಟೇಶ್ ಕಾಲೋಚಿತ ಕಾರ್ಯಕ್ರಮ ರೂಪಿಸಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಅಧ್ಯಕ್ಷ ಸಿದ್ದೇಶ್ TC ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದರು. ವರದಿ ಸುರೇಶ್ NU ಕೊರಟಗೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮದು ಮಾದಿಗ ಜಾತಿ ಹಿಂದಿಂದಲೂ ಕೂಲಿ ನಾಲಿ ಮಾಡ್ಕೊಂಡು ಕಂಡೋರ್ ಮನೆಯಲ್ಲಿ ಚಾಕರಿ ಮಾಡ್ಕೊಂಡು ಇನ್ನೂ ಇತರೆ ಬದುಕುಗಳನ್ನು ಮಾಡ್ಕೊಂಡು ಜೀವನ ಮಾಡ್ತಂಥವ್ರಿಗೆ ನಮ್ಗೆ ಆರ್ಥಿಕವಾಗಲಿ ಅಥವಾ ಶೈಕ್ಷಣಿಕವಾಗಲಿ ಎಲ್ಲ ಇನ್ನೊಂದು ಮತ್ತೊಂದು ರಾಜಕೀಯವಾಗಲಿ ನಮ್ಮನ್ನು ಯಾವುದೇ ಥರದ ಮುಂದ್ಬಿಡೋಕ್ಕೆ ಯಾರೂ ಇಚ್ಛೆ ಪಡೋದಿಲ್ಲ. ಅದರ ದೇಶದಿಂದ ನಾವು ಒಬ್ಬರು ಸಬಲೀಕರಣರಾಗಬೇಕು ಅಂತೇಳಿ ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಒಂದು ಹೊಸದಾಗಿ ಹೆಜ್ಜೆ ಇಡ್ತಾ ಇದ್ವಿ. ಇದು ಸಣ್ಣ ಮಗುವಾಗಿ ಹೆಜ್ಜೆ ಇಡ್ತಾ ಇದೆ. ಅದಕ್ಕೆ ನಿಮ್ಮ ಮಾಧ್ಯಮದವ್ರದ್ದು ಮತ್ತು ಪತ್ರಕರ್ತರುಗಳದ್ದು ಇದಕ್ಕೆ ಹೆಚ್ಚಿನ ರೀತಿ ಒಳಗೆ ಸಹಕಾರ ಬೇಕಾಗ್ತದೆ. ದಯವಿಟ್ಟು ನೀವು ಇದನ್ನು ಪ್ರಚಾರ ಮಾಡಬೇಕು ಅಂತೇಳಿ ನಮಗೆ ಸರಿಯಾದ ಸೂಚನೆಗಳನ್ನು ಕೊಡ್ತಾ ನೀವು ಮುಂದುವರಿಸಬೇಕು ಅಂತೇಳಿ ನಾವು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಸದಸ್ಯತ್ವ ಶುಲ್ಕ ಬಂದು 500 ರೂಪಾಯಿ ಇರುತ್ತೆ. ಮತ್ತು ಇಲ್ಲಿ ಚುನಾವಣೆ ಮುಖೇನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಸಮಿತಿಗೆ, ರಾಜ್ಯ ಸಮಿತಿಗೆ ಅಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಹೋಗ್ಬೇಕಂದ್ರೆ ಕನಿಷ್ಠ 5,000 ಕೊಟ್ಟು ನೋಂದಣಿ ಮಾಡ್ಕೋಬೇಕಾಗುತ್ತೆ ರಾಜ್ಯ ಸಮಿತಿಗೆ. ಜಿಲ್ಲಾ ಸಮಿತಿಗಾದ್ರೆ 500 ರೂಪಾಯಿ. ಅಂದರೆ ಇಲ್ಲಿ ತಾಲೂಕು ಏನು ಸದಸ್ಯರುಗಳಿದ್ದೀವೋ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಚುನಾವಣೆ ಮುಖೇನ ಆಯ್ಕೆ ಆಗುತ್ತೆ. ಈಗ ಇರ್ತಕ್ಕಂಥದ್ದು ಎಲ್ಲ ತಾತ್ಕಾಲಿಕ ಸಮಿತಿಗಳು ರಾಜ್ಯ ಮಟ್ಟದಿಂದನೂ ಸಹ ಪೂರ್ಣಗೊಂಡಾಗ 3 ವರ್ಷದ ನಂತರ ಚುನಾವಣೆ ನಡೆಯುತ್ತೆ. ಈ ರೀತಿ ಇರ್ತಕ್ಕಂಥದ್ದು ಮಹಾಸಭಾದ ಸ್ವರೂಪ. ಇದು ಇಲ್ಲಿಂದ ತನಕ ಸುಮ್ಮನೆ ರಚನೆ ಆಗೋದು ಹೋಗೋದು ಆ ರೀತಿ ಇದ್ದಿಲ್ಲ. ದಯಮಾಡಿ ಪತ್ರಕರ್ತರ ಮಿತ್ರರು ನಮ್ಮೊಟ್ಟಿಗೆ ಇದ್ದು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದು ಸಹಕರಿಸಿರೋದಕ್ಕೆ ತಮ್ಮೆಲ್ಲರಿಗೂ ಕೋರ್ಕಂತ. ಈಗ ನಮ್ಮ ಹುಡುಗರು ಒಂದು ಮಾತು ಹೇಳೋದು, ನಿಮ್ಗಳ ಸಹಕಾರದಿಂದ ನಮ್ಮ ಬೆಳವಣಿಗೆ ಸಾಧ್ಯತೆ ಇದೆ. ದಯಮಾಡಿ ಈ ಸಮಾಜದ 4ನೇ ಕಂಬ, ಒಂದು ಸಂವಿಧಾನದ ಬದ್ಧವಾಗಿದ್ದರೆ ಇನ್ನೊಂದು ಪತ್ರಕರ್ತರ ಅಷ್ಟೇ ನಮಗೆ ಭಾಳ ಮುಖ್ಯವಾಗಿದೆ. ಯಾವುದೇ ಒಂದು ಸಣ್ಣ ಪುಟ್ಟ ನಮ್ಮಲ್ಲಿ ತಪ್ಪುಗಳಿದ್ರು ದಯಮಾಡಿ ಹೊಟ್ಟೆ ಒಳಗೆ ಹಾಕ್ಕೊಂಡು ನಮ್ಮ ಮುಂದಿನ ಬೆಳವಣಿಗೆಗೆ ಪ್ರಚಾರ ಮತ್ತು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಅಂತಿಮವಾಗಿ ಈ ಪತ್ರಿಕಾಗೋಷ್ಠಿನ ಮುಕ್ತಾಯ.